ನೀವೆಲ್ಲ 9ನೇ ಕ್ಲಾಸ್ ಅಲ್ವಾ? ನೀವು 8ನೇ ಕ್ಲಾಸ್ ಇದ್ದಾಗ ನಿಮಗೆ ಪ್ರಥಮ ಚಿಕಿತ್ಸೆ ಅಂತ ಪಾಠ ಇತ್ತು, ಹೇಳಿದಿರಲ್ವಾ? ನೀರಲ್ಲಿ ಮುಳುಗಿದಾಗ ಯಾವ ತರ ಮಾಡಬೇಕು ಇತ್ತಲ್ವಾ? ಹಾವು ಕಡ್ದಾಗ ಯಾವ ತರ ಮಾಡಬೇಕು, ನಾಯಿ ಕಡ್ದಾಗ ಏನ್ ಮಾಡ್ಬೇಕು ಅಂತ 3 ತರ ಪ್ರಥಮ ಚಿಕಿತ್ಸೆಯನ್ನ ಯಾವ ತರ ಮಾಡ್ಬೇಕು ಅಂತ ಹೇಳಿ ಇತ್ತು, ಹೌದಾ ಇಲ್ವಾ? ಈ ನಾಯಿ ಕಡ್ದಾಗ ಏನ್ ಮಾಡ್ಬೇಕು? ಫಸ್ಟ್ ಆ ನಾಯಿ ಯಾವ ನಾಯಿ ಕಡ್ದಿದೆ, ಹುಚ್ಚು ನಾಯಿ ಕಡ್ದಿದ್ಯೋ ಅಥವಾ ಮನೆ ನಾಯಿ ಕಡ್ದಿದ್ಯೋ, ಬೀದಿ ನಾಯಿ ಅಂತ ಹೇಳ್ತಾರಲ್ಲಪ್ಪ, ಬೀದಿ ನಾಯಿ ಕಡ್ದಿದ್ಯೋ ಅಥವಾ ಹುಚ್ಚು ನಾಯಿ ಕಡ್ದಿದ್ಯೋ, ಹೌದಲ್ವಾ? ಅದನ್ನ ಯಾವ್ದು ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕಂದ್ರೆ ಡೆಟಾಲ್ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಉಗುರು ಬೆಚ್ಚದ ಬಿಸಿನೀರಲ್ಲಿ ತೊಳ್ಕೋಬೇಕು. ಆಮೇಲೆ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಅದನ್ನ ಯಾವ ತರ ಅಂತ ಹೇಳೋರು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದ್ವಿ, ಹೌದಲ್ವಾ? ನೆಕ್ಸ್ಟ್ ಹಾವು ಕಡ್ದಾಗ ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು, ಹೌದಲ್ವಾ? ಹಾವು ಕಡ್ದಾಗ ಎಂತ ಹಾವು ಕಡ್ದಿದೆ ಅಂದ್ರೆ ಸುಮಾರು ಸಾವಿರಾರು ಜಾತಿ ಹಾವುಗಳಿದಾವೆ, ಹೌದಲ್ವಾ? ಅದರಲ್ಲಿ 2 ವಿಷಕಾರಿ ಅಂತ ಹಾವುಗಳಿದಾವೆ, ಹೌದಲ್ವಾ? 2 ಹಲ್ಲಿನ ಗುರ್ತಿಗಿನ ಜಾಸ್ತಿ ಹಲ್ಲಿದ್ರೆ ಅದು ವಿಷಕಾರಿ ಹಾವು ಅಲ್ಲ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಕೂಡ ಔಷಧಿ ಇದೆ, ಹೌದಲ್ವಾ? ಆದ್ರೂ ಕೂಡ ಅವನೊಂದ್ಸರಿ ಅಲ್ಲಿ ಆಯಸ್ ಇತ್ತಪ್ಪ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಹೌದಲ್ವಾ? 2 ಹಲ್ಲಿನ ಗುರ್ತಿಗಿನ ಜಾಸ್ತಿ ಹಲ್ಲಿನ ಗುರ್ತಿದ್ರೆ ಅದು ವಿಷಕಾರಿ ಹಾವು ಅಲ್ಲ. ಎಷ್ಟೋ ಜನ ಹಾವು ಕಡಿದ ತಕ್ಷಣ ಹಾವು ಕಡಿತು ಅಂತ ಭಯದಿಂದನೇ ಸಾಯ್ತಾರೆ, ಹೌದಲ್ವಾ? ಯಾವುದೇ ಕಾರಣಕ್ಕೂ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಹೌದಲ್ವಾ? ನಡೆಯುವವನು ಎಡವುದು ಸಹಜ, ಹೌದಲ್ವಾ? ನಾವ್ ಎಡಬೇಕಂತಾನೆ ನಡ್ಕೊಂಡು ಹೋಗ್ತೀವಾ? ಹೇಳಿ, ನಡ್ಕೊಂಡು ಹೋಗ್ತೀವಾ? ಎಲ್ಲ ಹೋಗ್ತಿರ್ತೀವಿ, ಯಜತ್ಕ ಮಾತಾಡ್ತಿರ್ತೀವಿ, ಅದು ಏನೋ ನೋಡ್ಕೊಂಡ್ ಹೋಗ್ತಿರ್ತೀವಿ, ಸಣ್ಣ ಕಾಲಿರುತ್ತೆ ಎಡುತ್ತೀವಿ, ಹೌದಲ್ವಾ? ಅದು ಸಹಜ ಅಲ್ವಾ? ಹಂಗೆ ಭಯ ಪಡುವ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಕೂಡ ಒಂದು ದಾರಿ ಇದ್ದೇ ಇರುತ್ತೆ. ಹಂಗೆ ಹಾವು ಕಡ್ದಾಗಲೂ ಕೂಡ ಕೆಲವರು ವೈದ್ಯರ ಬಳಿ ಹೋಗ್ತಾರೆ, ಹೌದಲ್ವಾ? ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಗೊಂತಾರೆ. ಇನ್ನು ಕೆಲವರು ನಾಟಿ ಔಷಧಿ ಅಂತೇಳಿ ಹೋಗ್ತಾರೆ, 2ರಿಂದನೂ ಸಹ ಗುಣಮುಖ ಆಗುತ್ತೆ. ಬಹುತೇಕ 100ಕ್ಕೆ 60-70% ನಾಟಿ ಔಷಧಿಗಳಿಂದನ ಕ್ಲಿಯರ್ ಆಗಿರೋ ಉದಾಹರಣೆಗಳಿದ್ದಾವೆ. ಕೆಲವೊಂದು ಹಾಸ್ಪಿಟಲ್ ಅಂದ್ರೆ ನಾಟಿ ಔಷಧಿ ತಗೊಂಡು ಕೆಲವೊಂದು ದೇಹಕ್ಕೆ ಅದು ಸ್ಪಂದನೆ ಮಾಡ್ತಾ ಇರಲ್ಲ ಔಷಧಿ, ಹೌದಲ್ವಾ? ಒಂದೇ ತರ ಎಲ್ಲರದ್ದು ದೇಹ ಇರುತ್ತಾ? ನೋಡಕ್ ಆಕಾರ ಒಂದೇ ತರ ಇರುತ್ತೆ, ಹೌದಲ್ವಾ? ಆದ್ರೆ ಬೇರೆ ಬೇರೆ ಇದಿರುತ್ತೆ. ಹಂಗಾಗಿ ಕೆಲವರಿಗೆ ನಾಟಿ ಔಷಧಿ ಮುಖಾಂತರ ವಾಸಿ ಆಗುತ್ತೆ, ಕೆಲವರು ಏನ್ ಮಾಡ್ತಾರೆ ವೈದ್ಯರ ಬಳಿ ಫಸ್ಟ್ಗೂ ಕೂಡ ಅವ್ರು ನಾಟಿ ಔಷಧಿ ತಗೊಂಡು ಕ್ಲಿಯರ್ ಆಗದೆ ಇದ್ರೆ ಏನ್ ಮಾಡ್ತಾರೆ ವೈದ್ಯರ ಬಳಿ ಹೋಗ್ತಾರೆ, ಹೌದಲ್ವಾ? ಹಂಗೆ ಇನ್ನ ನೀರಲ್ಲಿ ಮುಳುಗಿದಾಗ ಅಂತ ಹೇಳಿದ್ವಿ ನಾವು. ನೀರಲ್ಲಿ ಮುಳುಗಿದೆ ಯಾವ ತರ ಇದನ್ನ ಅವ್ರನ್ನ ಕಾಪಾಡ್ಬೇಕಂತೀವಿ. ಅದ 9ನೇ ಕ್ಲಾಸ್ನಾಗೆ ನಿಮಗೆ ಇಲ್ಲ, ಈ ವರ್ಷ ಸಾಮಾಜಿಕ ಆರೋಗ್ಯ ಪ್ರಥಮ ಅದು ಇತ್ತು. ನಿಮಗೆ 8ನೇ ಕ್ಲಾಸ್ನಾಗೆ ಒಂದು ಬೆಂಕಿ ಅಪಘಾತದಿಂದ ಆಗುವಂತ ಗಾಯಗಳು, ಹಾವು ಕಡದಾಗ 1, ನಾಯಿ ಕಡದಾಗ 1, ನೀರಾಗಿ ಮುಳುಗಿದಾಗ 1, ಈ 4 ಇದು ಪ್ರಥಮ ಚಿಕಿತ್ಸೆ ಅಲ್ವಾ? ಹಂಗೆ ಈಗ ಏನಾದ್ರು ನಾಯಿ ಕಡದಾತು, ಹಾವಿಂದ ಆಯ್ತು, ಅದೇ ರೀತಿ ಬಂದ್ರೆ ನೀರಲ್ಲಿ ಮುಳುಗಿದಾನೆ ಎಲ್ಲ ಈಜಾಡಕ್ ಹೋಗಿರ್ತಾರೆ, ಕಾಲ್ಜಾರಿ ಬಿದ್ದಿರ್ತಾರೆ, ಈದ್ ಬರೋದಾದ್ರೆ ಈಜ್ಕೊಂಡ್ಬಿಟ್ಟು ದಡ ಸೇರ್ತಾರೆ, ಹೌದಲ್ವಾ? ಈದ್ ಬರ್ದೇ ಇದ್ದಾರೆ ಏನ್ ಮಾಡ್ತಾರೆ, ಪಕ್ಕದಲ್ಲಿ ಒಂದು ಸ್ನೇಹಿತ ಯಾರಾದ್ರೆ ಏನ್ ಮಾಡ್ತಾನೆ, ಪಕ್ಕದಲ್ಲಿ ಇರ್ತಕ್ಕಂಥ ಬಳ್ಳಿನೋ ಹಗ್ಗನೋ ಅಥವಾ ಇನ್ನೇನೋ ಮೈಮೇಲೆ ಇರ್ತಕ್ಕಂಥ ಬಟ್ಟೆಗಳನ್ನ ಅರ್ಧಾಗ್ಬಿಟ್ಟು ಒಂದು ಹಗ್ಗ ಟೈಪ್ ಮಾಡ್ಬಿಟ್ಟು ಅವನಿಗೆ ಹಾಕ್ತಾರೆ. ಅಥವಾ ಅವ್ರಿಗೂ ಈಜ್ ಬರ್ತಿತ್ತಪ್ಪ ಅಂದ್ರೆ ಏನ್ ಮಾಡ್ತಾನೆ, ಅವನು ನೀರಲ್ಲಿ ದುಮಿದ್ಬಿಟ್ಟು ಏನ್ ಮಾಡ್ತಾನೆ, ಅವನನ್ನ ಹೋಗಿ ಕೂದಲು ಅಥವಾ ಕಾಲನ್ನು ಹಿಡ್ಕೊಂಡು ಅಥವಾ ಅವ್ನು ಸಿಕ್ಕಿರೋ ಬಟ್ಟೆ ಹಿಡ್ಕೊಂಡು ಎಳ್ಕೊಂಡ್ಬರ್ಬೇಕು ನಾವು. ಅಕಸ್ಮಾತ್ ಏನಾದ್ರೂ ನಾವು ಅವನ ಹತ್ರಕ್ಕೆ ಹೋದ ತಕ್ಷಣ ಅವ್ನ ಭಯದಿಂದ ನಮ್ಮನ್ನ ಕಳ್ಸ್ಕೊಂಡ್ಬಿಟ್ರೆ ನಮಗೂ ಕೈ ಕಾಲಾಡಕ್ಕಾಗಲ್ಲ, ಅವ ನಾವು ಕೂಡ ನೀರಲ್ಲೇ ಹೋಗಕ್ಕಾಗುತ್ತೆ. ಆ ರೀತಿ ಕಾಪಾಡ್ಬೇಕು. ಅಂದ್ರೆ ಈಜ್ ಬಂದ್ರೆ ಮಾತ್ರ ಅದ್ರಲ್ಲಿ ದುಮಿದ್ಬಿಟ್ಟು ಅವನು ಗಾಬರಿ ಪಡ್ಕೊಂಡು ಇರ್ತಾನಲ್ಲ, ಅವನ ಕೈ ಸಿಕ್ಕ ತಕ್ಷಣ ದೂರದಿಂದ ಅವನ ಕೂದಲು ಹಿಡ್ಕೊಂಬಂದು ಎಳ್ಕೊಂಬರ್ದಂಗೆ ನೀರಾಗ, ಇಲ್ಲ ಕಾಲು ಸಿಕ್ಕರೆ ಕಾಲು ಹಿಡ್ಕೊಂಬಂದು ಕೈ ಇರ್ತಾನೆ. ಯಾಕಂದ್ರೆ ಅವನ ಹತ್ರಕ್ಕೆ ಹೋಗ್ಬಿಟ್ರೆ ನಮ್ಮನ್ನು ಲಾಕ್ ಮಾಡ್ಬಿಡ್ತಾನೆ ಭಯದಿಂದ. ಅವನ ಕೈ ಆಡಕ್ ಬರಲ್ಲ, ಕಾಲು ಆಡಕ್ ಬರಲ್ಲ, ಹೌದಲ್ವಾ? ಅವಾಗ ಏನಾಗುತ್ತೆ, ಅವನ್ಗೆ ಏನಾಗುತ್ತೋ ಅದೇ ತರ ಗಾಬರಿ ಕೂಡ ನಮಗೆ ಆಗುತ್ತೆ. ಹಂಗಾಗಿ ಏನ್ ಮಾಡ್ತಾರೆ, ಇವನಿಗೆ ಈಜ್ ಬರ್ಲಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಅವನು ತನ್ನ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಗಳನ್ನ ಹಾರ್ಬಿಟ್ಟು ಹಗ್ಗ ಟೈಪ್ ಮಾಡ್ಬಿಟ್ಟು ಹಗ್ಗವನ್ನು ಬಿಸಾಕುವಂತ ರೀತಿ ಅದನ್ನ ನಾನು ಹೇಳ್ಕೊಂತೀನಿ ನಿಧಾನಕ್ಕೆ ಅನ್ಬೋದು, ಹೌದಲ್ವಾ? ಇಲ್ಲಾಂದ್ರೆ ಒಂದು ಉದ್ದನೆಯ ಕೋಲು ಅಥವಾ ಆ ನೀರಿನ ಜಾಗ ಬಳ್ಳಿಗಳು ಬೆಳೆದಿರ್ತಾರೆ, ಬಳ್ಳಿಗಳು ನೋಡಿದ್ರಲ್ಲ, ಆ ಬಳ್ಳಿಗಳು ಅವ್ನು ಬೇಗ ಕಿತ್ತವನ ಹತ್ರ ಹಾಕಿರೋದ್ರ ಮುಖಾಂತರ ಆ ರೀತಿ ಮುಖಾಂತರ ಅವನ್ನ ಕಾಪಾಡ್ಬೋದು. ಅದನ್ನ ಮೇಲ್ಗಡೆ ತಂದ ತಕ್ಷಣ ಮಾಡ್ಬೇಕು, ಪೂರ್ತಿ ಹಂಗ ಮೇಲ್ಮುಖ ಮಾಡಿಸಿ ಹೊಟ್ಟೆ ಭಾಗವನ್ನ ಅದ್ಮೇಲೆ ನೀರಿನ ಕುಡಿದ್ರೆ ನೀರು ಹೊರಗಡೆ ಬರುತ್ತೆ, ಹೌದಲ್ವಾ? ಇಷ್ಟ ತಿಳ್ಕೊಂಡಿದ್ರೆ. ಅದ್ರ ಜೊತೆಗೆ ಬೆಂಕಿಯಿಂದ ಆಗುವಂತ ಅಪಘಾತಗಳನ್ನು ಕೂಡ ನೀವು ತಿಳ್ಕೊಂಡಿದ್ರೆ. ಯಾವ್ದ್ರಿಂದ ಆಗುತ್ತೆ, ಮನೆಯಲ್ಲಿ ಸ್ಟವ್ ಇರ್ಬೋದು, ಗ್ಯಾಸ್ ಇರ್ಬೋದು, ಅದೆಲ್ಲ ಕುಕ್ಕರ್ ಇರ್ಬೋದು,
ವಿದ್ಯುತ್ ಶಕ್ತಿಯ ಯಾವುದೇ ಸಂಬಂಧ ಉಪಕರಣಗಳಿರ್ಬೋದು, ಅಥವಾ ಕ್ಲಾಸ್ ರೂಮ್ಗಳಲ್ಲಿ ಸೈನ್ಸ್ ಲ್ಯಾಬ್ ಅಂತ ನೋಡಿದ್ರೆ ಆಸಿಡ್ ಇರುತ್ತೆ, ಅನೇಕ ರೀತಿಯ ಕೆಮಿಕಲ್ಗಳು ಇರ್ತವೆ ಹೌದಲ್ವಾ. ಈ ರೀತಿಯಿಂದನೂ ಕೂಡ ಸುಟ್ಟ ಗಾಯಗಳಾಗ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದ್ರೆ ಆಗ್ಬೋದು ಅಥವಾ ಬಹಳ ಪ್ರಮಾಣದಲ್ಲಿ ಬೇಕಾದ್ರೂ ಕೂಡ ಆಗ್ಬೋದು. ಅಂದ್ರೆ ಸ್ವಲ್ಪ ಪ್ರಮಾಣ ಅಂತಂದ್ರೆ ಸಣ್ಣ ಪುಟ್ಟ ಗಾಯಗಳು, ಇನ್ನು ಬಹಳ ಪ್ರಮಾಣ ಅಂತಂದ್ರೆ ಜೀವಕ್ಕೆ ಹಾನಿ ತರುವಂತಹ ಬೆಂಕಿ ಅವಘಡಗಳು ಕೂಡ ಆಗ್ಬಹುದು. ನೋಡಿದ್ರೆ ನೀವು ಪೈರಿಂಜನ್ನು ಮನೆಗಳಿಗೆ ಬೆಂಕಿ ಹೇಳ್ತಾರಲ್ಲ, ಎಷ್ಟು ಕೇರ್ ಆಗಿ ಇದು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬೆಂಕಿ ಒಬ್ಬ ಮನುಷ್ಯನಿಗೆ ಬೆಂಕಿ ಹಚ್ಕೊಂಡಿದ್ದಪ್ಪ ಅಂತ ತಕ್ಷಣ ಏನ್ ಮಾಡ್ಬೇಕು, ಹಂಗೆ ಯಾವ್ದಾದ್ರು ಒಂದು ಗೋಣಿ ಚೀಲ ಅಥವಾ ರಬ್ಬರ್ ಹಾಕ್ಬಿಟ್ಟು ಅದ್ರ ಮೇಲೆ ಬೆಂಕಿ ಕೆಡವಾಗಿ ಉರುಳಿಸ್ಬೇಕು. ಅಥವಾ ಅವನೇನಾದ್ರು ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ನೀಟಾಗಿ ಬಿಚ್ಚಕ್ ಬಂದ್ರೆ ಸರಿ, ಬಿಚ್ಚಕ್ ಬರ್ದೇ ಇದ್ರೆ ಕಟ್ ಮಾಡಿ ತೆಗೆಯುವಂಥದ್ದು. ಹೌದಾ. ಆದಷ್ಟು ಕಾಟನ್ ಬಟ್ಟೆಯನ್ನ ಬೇಸಿಗೆ ಕಾಲದಲ್ಲಿ ಹಾಕ್ತಾರೆ. ನೋಡಿದ್ರೆ ಪಾಲಿಸ್ಟರ್ ಬಟ್ಟೆಗಳನ್ನ ಯಾರು ಹಾಕಲ್ಲ. ಯಾಕೆ ಗೊತ್ತಾ, ನೀವು ಪಾಲಿಸ್ಟರ್ ಬಟ್ಟೆನ ಒಂದ್ ಬಟ್ಟೆ ನೀವು ಸ್ವಲ್ಪ ಹಿಂಗ್ ಶೇಕ್ ಮಾಡ್ರಿ ಚರ್ಚರ್ ಅನ್ನೋದು. ಕಲ್ಲಿಗೆ ಹುದ್ದಾಗ ಯಾವ ತರ ಬೆಂಕಿ ಕಿಡಿ ಬರುತ್ತೋ, ಪಾಲಿಸ್ಟರ್ ಬಟ್ಟೆ ಇದೆಯಲ್ಲ ಅದನ್ನ ಹಿಂಗ್ ಮಡ್ಚಿಟ್ಟು ಪರ್ಪರ ಬಾಟ್ಲು ತೆಗೀರಿ, ಚರ್ಚರ್ ಅಂತ ಸೌಂಡ್ ಬರುತ್ತೆ. ಹಂಗೆ ಈಗಿನ ಬಿಸಿಲಿನ ಡಿಗ್ರಿ 40 ಡಿಗ್ರಿ ತನಕ ಹೋಗಿತ್ತು ಹೋದ ವರ್ಷ, ಗೊತ್ತಲ್ಲ ನಿಮಗೆ. ಆ ಒಂದು ಬಿಸಿಲಿಗೆ ಆ ಪಾಲಿಸ್ಟರ್ ಬಟ್ಟೆ ಬೆಂಕಿ ಹತ್ತಿರ ಚಾನ್ಸಸ್ ಇರುತ್ತೆ, ಹೌದಲ್ವಾ. ಇನ್ನು ಎಷ್ಟೋ ವೆಹಿಕಲ್ಗಳಲ್ಲಿ ನೀರಿನ ಬಾಟ್ಲಿ ನೋಡಿದ್ರಾ, ನೀರಿನ ಬಾಟ್ಲಿ ಖಾಲಿ ಬಾಟ್ಲಿ ತುಂಬಿದ ಬಾಟ್ಲಿ ಇರಲ್ಲ. ಏನ್ ಮಾಡ್ತಾರೆ, ಕೆಲವು ವೆಹಿಕಲ್ ಅಂದ್ರೆ ಬಿಸಿಲು ನಿಲ್ಲಿಸಿರ್ತಾರೆ. ಉದಾಹರಣೆ ಕಾರ್ ಅನ್ಕೊಳ್ಳಿ, ಹೌದಲ್ವಾ. ಯಾವುದೇ ಕಾರ್ ಆಗಿರ್ಬೋದು, ನೀರು ಕುಡಿದ್ಬಿಟ್ಟು ಖಾಲಿ ಬಾಟ್ಲಿ, ಪ್ಲಾಸ್ಟಿಕ್ ಬಾಟ್ಲಿ ಬರುತ್ತಲ್ಲ, ಆ ಬಾಟ್ಲಿಯನ್ನ ಸೀಟ್ ಮೇಲೆ ಹಾಕಿರ್ತಾರೆ. ಒಳ್ಳೆ ಬಿಸಿಲು ನಿಂತಿರುತ್ತೆ, ಸೀಟು ಕಾರ್ ಇರುತ್ತೆ. ಆ ಬಾಟ್ಲಿ ಕರಗುತ್ತೆ. ನೋಡಿದ್ರ, ಶಾಖ ಜಾಸ್ತಿ ಕೊಟ್ಟಾಗ ಬಾಟ್ಲಿ ಕರಗುತ್ತೆ. ನೀವು ಬೆಂಕಿ ಸುಡ್ಬೇಕಂತೇನಿಲ್ಲ, ಅದನ್ನ ಜಸ್ಟ್ ಬೆಂಕಿ ಹಾಕಿದ್ರೆ ಜಸ್ಟ್ ಇಷ್ಟು ಹಿಡ್ಕೊಂಡು ಸಾಕು, ಬಾಟ್ಲಿ ಹಂಗೆ ಮೆಲ್ಟ್ ಆಗುತ್ತೆ, ಹೌದಲ್ವಾ. ಆ ಬಿಸಿಲಿನ ಶಾಖಕ್ಕೆ ಆ ಮೆಲ್ಟ್ ಆಗಿ ಸೀಟ್ ಎತ್ಕೊಂಡ್ಬಿಟ್ಟು ಎಷ್ಟೋ ಕಾರುಗಳು ಬ್ಲಾಸ್ಟ್ ಆಗಿದೆ. ಇದನ್ನು ನೀವು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀರಾ, ನೋಡ್ಬೋದು, ಅಥವಾ ನ್ಯೂಸ್ ಚಾನೆಲ್ಗಳು ಕೂಡ ತೋರಿಸಿದ್ದಾರೆ, ಹೌದಲ್ವಾ. ಜಾಗೃತರಾಗಿದೆ ಅಂತೇಳಿ ಹೇಳಿದ್ದಾರೆ. ಇಷ್ಟು ಬೆಂಕಿಯಿಂದ ಆಗುವಂಥದ್ದು, ನಾಯಿಂದ ಆಗುವಂಥದ್ದು, ಈಜಪೋದಾಗ ಆಗುವಂಥದ್ದು, ಇನ್ನ ಅವುಗಳಿಂದ ಆಗುವಂಥದ್ದು ನೀವು 8ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ. ಅದಕ್ಕೂ ಮೊದಲು ನೀವು ಪ್ರಥಮ ಚಿಕಿತ್ಸೆ ಅನ್ನೋದು ನಿಮಗೆ ಗೊತ್ತೈತಿ. ಅಪಘಾತವಾದ ಸ್ಥಳದಲ್ಲಿಯೇ ನೀಡುವಂತ ಒಂದು ಚಿಕಿತ್ಸೆಗೆ ಅಂತ ಕರೀತಾರೆ ಪ್ರಥಮ ಚಿಕಿತ್ಸೆ, ಅಥವಾ ವೈದ್ಯರ ಬಳಿ ಕರೆದೊಯ್ಯುವುದಕ್ಕಿಂತ ಮುಂಚೆ ನೀಡುವಂತ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಅಂತೇಳಿ ಕರೀತಾರೆ, ಹೌದಲ್ವಾ. ಈಗ ಅದೇ 9ನೇ ಕ್ಲಾಸ್ ನಿಮಗೆ ಆರೋಗ್ಯ ಶಿಕ್ಷಣ, ಸಾಮಾಜಿಕ ಆರೋಗ್ಯ. ಒಬ್ಬ ಮನುಷ್ಯ ಈ ಸಮಾಜದಲ್ಲಿ ಯಾವ ರೀತಿ ಆರೋಗ್ಯವಾಗಿ ಬದುಕಬಹುದು ಅಂತ ಹಿಂದೆ ಮಾಡಿದ ನಮ್ಮ ಪಾಠನ ವಿಡಿಯೋಗೋಸ್ಕರ ಇನ್ನೊಂದು ಸರಿ ಮಾಡಿ, ಆಯ್ತಾ. ಈ ಪಾಠದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಒಂದು, ಸಾಮಾಜಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ. ಆರೋಗ್ಯ ಶಿಕ್ಷಣವು ಶೈಕ್ಷಣಿಕವಾದಂತಹ ಮಹತ್ವವನ್ನು ಪಡೆದಿದ್ದು, ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸುವುದು ಮತ್ತು ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಅಂದ್ರೆ ಈ ಸಾಮಾಜಿಕ ಆರೋಗ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿ ಆರೋಗ್ಯವನ್ನು ಕಾಪಾಡಬೇಕು, ಹೌದಲ್ವಾ. ಅದನ್ನ ಯಾವ ರೀತಿ ನಾವು ಅನುಕರಣೆಯನ್ನ ಮಾಡಬೇಕು, ಅಂದ್ರೆ ಯಾವ ರೀತಿ ವರ್ತನೆ ಮಾಡ್ಬೇಕು ನಾವಲ್ಲಿ ಅನ್ನೋದನ್ನ ಹೇಳ್ತಾರೆ. ಅರ್ಥ: ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯದ ತಿಳುವಳಿಕೆಯನ್ನು ಹೊಂದಿರುವುದು ಅತ್ಯವಶ್ಯಕವಾಗಿರುತ್ತದೆ, ಹೌದಲ್ವಾ. ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯದ ಬಗ್ಗೆ ಫಸ್ಟ್ ತಿಳುವಳಿಕೆಯನ್ನು ಪಡ್ಕೊಂಡಿರ್ಬೇಕಂತೆ. ಏನ್ ಮಾಡಿದ್ರೆ ಏನಾಗುತ್ತೆ, ಉದಾಹರಣೆಗೆ ಕಡಿಮೆ ತಿಂದ್ರೆ ಏನಾಗುತ್ತೆ, ಜಾಸ್ತಿ ತಿಂದ್ರೆ ಏನಾಗುತ್ತೆ, ಹೌದಲ್ವಾ. ಹೌದೇನಪ್ಪ. ದಿವಸ ಒಂದು ಮೀಡಿಯಮ್ ಊಟ ಮಾಡ್ತಿರ್ತಾನೆ, ಹೌದಲ್ವಾ. ಅವತ್ತು ಅವನು ಸ್ವಲ್ಪ ಕಡಿಮೆ ಊಟ ಮಾಡ್ತಾನೆ, ಅವತ್ತೇನಾಗುತ್ತೆ, ಅವನಿಗೆ ಸುಸ್ತಾಗುತ್ತೆ, ಹೌದಲ್ವಾ. ನಿಶಕ್ತಿ ಆಗುತ್ತೆ. ಅದೇ ಅವತ್ತು ಅವನು ಚೆನ್ನಾಗೈತೆ ಅಂತ ಜಾಸ್ತಿ ತಿಂದ್ರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ, ಬಾತ್ರೂಮ್ ಫಿಕ್ಸ್ ಆಗುತ್ತೆ, ಹೌದಲ್ವಾ. ಇದು ಅಲ್ಲ, ಹಳೆ ಮೂಲಕ ಉಷ್ಣ ಹಾಕೋತಾನೆ, ಹಳೆ ಉಷ್ಣ ಹಾಕೋತಾನೆ. ಏನಾಗುತ್ತೆ, ಅದಕ್ಕೆ ಯಾವಾಗ್ಲೂ ನಾರ್ಮಲ್ ಆಗಿರ್ಬೇಕು. ನಾವು ಪ್ರತಿ ದಿವಸ ಹೆಂಗಿರ್ತೀವಿ ಹಂಗಿರ್ಬೇಕು. ಆರೋಗ್ಯ ಬಗ್ಗೆ ತಿಳ್ಕೋಬೇಕಪ್ಪ ಅಂತಂದ್ರೆ ಉದಾಹರಣೆಗೆ ಊಟದ್ದು ಜಾಸ್ತಿ ತಿಂದ್ರೆ ಏನಾಗುತ್ತೆ, ಕಡಿಮೆ ತಿಂದ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ, ಹೌದಲ್ವಾ. ಅಂದ್ರೆ ಸಾಮಾಜಿಕ ಆರೋಗ್ಯದ ಬಗೆಗೆ ತಿಳಿಯಬೇಕಾದರೆ ಆರೋಗ್ಯದ ಕುರಿತು ನಾವು ತಿಳಿಯಲೇಬೇಕು. ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅಂದ್ರೆ ಸಾಮಾಜಿಕ ಆರೋಗ್ಯ ಮತ್ತು ಏನು
ಆರೋಗ್ಯದ ಬಗ್ಗೆ ತಿಳಿಯಬೇಕಾದರೆ ಆರೋಗ್ಯದ ಕುರಿತು ತಿಳಿಬೇಕಪ್ಪ ಅಂದ್ರೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಶಿಕ್ಷಣ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. 2 ಟೈಲ್ ಇರುತ್ತೆ ತಾನೆ ಒಂದು ನಾಣ್ಯಕ್ಕೆ. 2 ಪ್ರಿಂಟ್ ಆಗಿದ್ರೆ ಯಾರು ಚಲಾವಣೆ ಮಾಡಲ್ಲ ಅಂತ, 2 ಟೈಲ್ ಇದಾಗಿದ್ರು ಕೂಡ ಯಾರು ಅಂತ ಚಲಾವಣೆ ಮಾಡಲ್ಲ. ಹೌದಲ್ವಾ? ಗೊತ್ತು ತಾನೆ ನಿಮಗೆ. ಹಂಗೆ ಈ ಸಾಮಾಜಿಕ ಆರೋಗ್ಯ ಬಿಟ್ಟು ಆರೋಗ್ಯ ಶಿಕ್ಷಣ ಇಲ್ಲ, ಆರೋಗ್ಯ ಶಿಕ್ಷಣ ಬಿಟ್ಟು ಸಾಮಾಜಿಕ ಆರೋಗ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಒಂದು ನಾಣ್ಯದ 2 ಮುಖಗಳಿದ್ದಂತೆ ಹೇಳು ಅಂತ ಹೇಳ್ತಾರೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕವಾಗಿದೆ. ನಾನು ಒಬ್ಬನೇ ಹೋಗಿ ಸಮಾಜ ಉದ್ಧಾರ ಮಾಡ್ತಂದ್ರೆ ಆಗಲ್ಲ. ಹೌದಲ್ವಾ? ನೀವೆಲ್ಲರೂ ಕೂತ್ಕೊಂಡ್ರೆ ನಾವು ಕ್ಲಾಸ್ ಮಾಡಬಹುದು. ಯಾರು ಒಬ್ಬ ಕೂತ್ಕೊಂಡ್ರೆ ಕ್ಲಾಸ್ ಮಾಡಕ್ಕಾಗುತ್ತಾ? ಮಾಡ್ತೀವನಾ? ಇಲ್ಲ ತಾನೆ. ಅವ್ರು ಬರ್ಲಿ ಬಿಡ್ರಲ್ಲಿ, ಅವ್ರು ಸೇಸ್ ಮಾಡೋಣ ಅಂತ ಹೇಳ್ತೀವಿ. ಹೌದಲ್ವಾ? ಉದಾಹರಣೆಗೆ ನಾವು ನಿಮಗೆ ಟೆಸ್ಟ್ ಮಾಡುವಾಗ ಎಕ್ಸಾಂಪಲ್ ಮಾಡುವಾಗ ಮೊದಲೇ ಹೇಳಿರ್ತೀವಿ, ಒಂದು ವಾರ ಮುಂಚೆನೆ ಹೇಳಿರ್ತೀವಿ. ಹೌದಲ್ವಾ? ನಾಳೆ ನಾಡ್ದು ಟೆಸ್ಟ್ ಇರುತ್ತೆ, ಯಾರು ಆಬ್ಸೆಂಟು ಆಗ್ಬಾರ್ದು ಆತರ ಹೇಳ್ತೀವಲ್ವಾ? ಹಂಗೆ 2 ಕೈ ಜೋಡಿಸಿದ್ರೆ ಚಪ್ಪಾಳೆ, 1 ಕೈ ಚಪ್ಪಾಳೆ ಹೊಡೆಯಕ್ಕಾಗುತ್ತಾ? ಇಲ್ಲ ತಾನೆ. ಅದಕ್ಕೆ ಹೇಳ್ತಾನೆ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕ. ಎಲ್ಲರೂ ಕೂಡ ಸೇರಿದ್ರೆ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ನಾನು ಒಬ್ಬನೇ ಮಾಡ್ತೀನಿ ಅಂತಂದ್ರೆ ಇನ್ನುಳಿದ್ರೆ ಏನ್ ಮಾಡ್ತಾರೆ? ಕಾಲ ಎಳಿತಾರೆ. ಒಂದ್ ಬಾವಿಯಲ್ಲಿ ಕಪ್ಪೆ ಇದೆ ಅಂದ್ರೆ ಅದ್ ಮೇಲೆ ಕತ್ತಕ್ ನೋಡಿದ್ರಪ್ಪ ಅಂತ ಇನ್ನುಳಿದು ಕಪ್ಪೆಗಳು ಏನ್ ಮಾಡ್ತಾರೆ? ಕಾಲ ಎಳಿತಾರೆ. ಹೌದಲ್ವಾ? ನೀವೇ ಯಾವ್ದಾರು ಬಸ್ ಬಂತಪ್ಪ, ಗೌರ್ಮೆಂಟ್ ಬಸ್ ಬಂತಪ್ಪ ಅಂದ್ರೆ ಈಗ ಸೀಟ್ ಸಿಗುತ್ತಾ ಇಲ್ಲ, ತಿರುಕೊಂಡವ್ರು ಹತ್ತುತ್ತೀರ, ಅಲ್ಲಿ ಯಾರು ಅಂತಾನೆ ನೋಡಲ್ಲ, ಗಂಡ್ ಮಕ್ಳು ಅಂತೂ ನೋಡಲ್ಲ, ಹೆಣ್ಮಕ್ಳು ಅಂತೂ ನೋಡಲ್ಲ. ಫಸ್ಟ್ ಏನಪ್ಪ? ಬಸ್ ಹೋಗ್ಬೋದು. ಅದಲ್ವಾ? ಕಾಲು ಎಳೆಯದೆ ಕೆಲಸ. ಇದನ್ನು ಸಾಧಿಸಲು ಅವರಲ್ಲಿ ಯೋಗ್ಯ ಜ್ಞಾನ, ರೂಢಿ ಮತ್ತು ಮನೋವೃತ್ತಿಗಳು ಅಗತ್ಯವಾಗಿವೆ. ಅಂದ್ರೆ ಈ ಒಂದು ಸಮಾಜವನ್ನ ಸಹಕಾರ ಅವಶ್ಯಕ ಆಗಿರುತ್ತಲ್ಲ, ಸಮಾಜ ಉದ್ಧಾರ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಅವನಿಗೆ ಯೋಗ್ಯವಾದ ಜ್ಞಾನ ಇರಬೇಕು ಮತ್ತು ರೂಢಿ ಇರಬೇಕು, ಅದನ್ನು ಮಾಡಿರುವಂತ ಅನುಭವ ಇರಬೇಕು. ಹೌದಲ್ವಾ? ನಾವು ಊಟ ಮಾಡ್ತೀವಿ ಪ್ರತಿ ದಿವಸ ಊಟ ಮಾಡಿ ಅನುಭವ ಇರುತ್ತಲ್ವಾ? ಹೌದಲ್ವಾ? ಈಗ ಬೇರೆ ಏನೋ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿರುತ್ತೆ, ತಿಳ್ಕೊಂಡಿರ್ತೀವಲ್ವಾ? ಅಂತದ್ದು ರೂಢಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವುಗಳನ್ನು ಆರೋಗ್ಯ ಶಿಕ್ಷಣದ ಮೂಲಕ ಸಾಧಿಸಬಹುದು. ಏನ್ ಹೇಳಿದ್ವಲ್ಲ, ಇವನ್ನ ಸಮಾಜವನ್ನ ಉದ್ಧಾರ ಮಾಡ್ಬೇಕಪ್ಪ ಅಂತಂದ್ರೆ ಇವನ್ನ ಆರೋಗ್ಯ ಶಿಕ್ಷಣ ಮುಖಾಂತರ ಹೇಳ್ಬಹುದು, ಸಾಧಿಸಬಹುದು. ಇಲ್ಲಿ ಏನ್ ಹೇಳ್ತಾನೆ? ಸಾಮಾಜಿಕ ಆರೋಗ್ಯ ಅಂದ್ರೆ ಏನಂತಂದ್ರೆ ಡಾಕ್ಟರ್ ಇನ್ಸ್ಲೋ ಅವರ ಪ್ರಕಾರ ಸಮಾಜದ ಸುಸಂಘಟಿತ ಪ್ರಯತ್ನಗಳಿಂದ ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ಶುಶ್ರೂಷೆಯ ವ್ಯವಸ್ಥೆ ಮಾಡಿ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ಇವ್ರು ಹೆಂಗ್ ಹೇಳ್ತಾರಪ್ಪ ಅಂದ್ರೆ ಡಾಕ್ಟರ್ ಪ್ರಕಾರ ಸಾಮಾಜಿಕ ಆರೋಗ್ಯ ಅಂತಂದ್ರೆ ವಿಜ್ಞಾನಯುತವಾಗ್ಲೇ ಮಾಡ್ಬೇಕು ಅವ್ರನ್ನ. ಸೈನ್ಸ್ ನೋಡಿದ್ರಲ್ವಾ? ಈಗಿನ ಸೈನ್ಸಿನ ಪ್ರಕಾರ ಇದೆಯಲ್ಲ, ಭಾರಿ ಮುಂದೆ ಹೊರದಂತದ್ದು ಟೆಕ್ನಾಲಜಿ ನಮ್ಮ ಸೈನ್ಸ್. ಹೌದಲ್ವಾ? ಇದ್ರ ಪ್ರಕಾರ ನಾವು ಅವ್ರಿಗೆ ಇದನ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಸುಸಂಘಟಿತ ಪ್ರಯತ್ನಗಳಿಂದ ಅಂದ್ರೆ ಒಂದು ವ್ಯವಸ್ಥಿತವಾದಂತ ಸಂಘಟಿತ ಅಂದ್ರೆ ಎಲ್ಲರೂ ಸೇರ್ಕೊಂಡಿರ್ತಕ್ಕಂಥ ಸಂಘದಿಂದ ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ, ಮೊದಲು ಅವರಲ್ಲಿ ಆ ಭಾವನೆ ಇರಬೇಕು, ನಾವು ಹೋದ್ರೆ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡ್ತೀವಿ. ರೋಗಗಳನ್ನು ಪ್ರತಿಬಂಧಿಸಿ ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ಶುಶ್ರೂಷೆ ವ್ಯವಸ್ಥೆ ಮಾಡಿ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ಉದಾಹರಣೆಗೆ ಇಲ್ಲಿ ಮೊನ್ನೆ ಯಾವ್ದೋ ಕಾಯಿಲೆ ಬಂದಿತ್ತು, ಡೆಂಗಿ ಜ್ವರ ಅಂತೇಳಿ. ನಮ್ಮಲ್ಲಿ ಹಾಸ್ಪಿಟಲ್ ಎಲ್ಲ ಬಂದಿದ್ರಲ್ವಾ? ಮೇಲ್ಗಡೆ ಫಂಕ್ಷನ್ ಮಾಡಿದ್ರಲ್ಲ ನೀವು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಹೌದಲ್ವಾ? ಅದೇ ತರ ಅವರು ಆರೋಗ್ಯ ಇಲಾಖೆಯವರು ಕೂಡ ಬೆಳಗ್ಗೆ ಪಂಚಾಯತಿ ಇದರಿಂದಾನೆ ಮೈಕ್ ಹಾಕ್ಸ್ಕೊಂಡ್ಬಿಟ್ಟು ಊರ್ ಮೇಲೆ ಕಸ ತುಂಬ್ಕೊಂಬರಕ್ ಹೋಗ್ತಾರಲ್ಲ, ಅವರು ಕೂಡ ಅನೌನ್ಸ್ ಮಾಡ್ತಾ ಇದ್ರು ಅವ್ರು. ಹೌದಲ್ವಾ? ನಿಮ್ಮ ಮನೆಗಳ ಸುತ್ತಮುತ್ತ ವಾತಾವರಣ ಚೆನ್ನಾಗಿ ಇಟ್ಕೊಳ್ರಿ, ಡೆಂಗಿ ಜ್ವರ ಬಂದಿದೆ. ಅದೇ ತರ ಪಂಚಾಯತಿನ ಚರಂಡಿಗಳನ್ನ ಕ್ಲೀನ್ ಮಾಡುವಂಥದ್ದು, ಚರಂಡಿಗೆ ಬೇಕಾದಂತ ಕ್ರಿಮಿನಾಶಕ ಔಷಧಿಯನ್ನು ಸಿಂಪಡಣೆ ಮಾಡುವಂಥದ್ದು ನಿಮಗೆಲ್ಲ ಹೇಳಿದಾರಲ್ವಾ? ನಾವು ಕೂಡ ಬೆಳಗ್ಗೆ ಪ್ರೇರಣೆಗಳು ಹೇಳ್ತಿದ್ವಿ, ಮನೆಯಿಂದ ಬಿಸಿನೀರು ತರ್ರಿ, ಚೆನ್ನಾಗಿ ಊಟ ಮಾಡ್ರಿ, ಸ್ವಲ್ಪ ಜ್ವರ ಬಂದು ಸ್ವಲ್ಪ ಆರೋಗ್ಯ ಸರಿಯಿಲ್ಲದನ್ನ ಹಾಸ್ಪಿಟ್ಲಿಗೆ ಹೋಗ್ರಿ ಹೇಳ್ತಿದ್ವಲ್ವಾ? ಹೇಳ್ತಾ ಇದ್ವಿ ಅಲ್ವಾ? ಆ ತರ ಒಂದು ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಏನಾಗುತ್ತೆ, ಇಂಥ ಒಂದು ರೋಗಗಳಿಂದ ನಾವು ಮುಕ್ತಿಯನ್ನ
ಹೊಂದಬಹುದು, ಅವ್ನು ನಾವು ದೂರ ಇಡಬಹುದು. ನೀವೇನಾದ್ರು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಡಾಕ್ಟರ್ ಏನಾದ್ರು ನಿಮಗೆ ನೆಗ್ಲೆಕ್ಟ್ ಮಾಡ್ತಾರ ಬೇರೆ ಇಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಸಿಸ್ಟರ್ಗಳಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಡಾಕ್ಟರ್ ಕೂಡ ಅಲ್ಲಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಕೂಡ ನಮ್ಮ ಶಾಲೆ ಮಕ್ಕಳು ಅಥವಾ ಊರವ್ರು ಯಾರೋ ಒಂದು ಕೂಡ ಬಹಳ ವ್ಯವಸ್ಥಿತವಾದಂತ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಯಾಕೆ ಅವರೆಲ್ಲ ಒಗ್ಗಟ್ಟಾಗಿ ಇರ್ತಾರೆ. ಒಂದು ಸುಸಂಘಟಿತವಾದಂತ ಆರೋಗ್ಯ ಕೇಂದ್ರ ಅಲ್ಲಿದೆ, ಹೌದಲ್ವಾ? ಎಲ್ಲ ಸೌಲಭ್ಯಗಳು ಆರೋಗ್ಯ ಕೇಂದ್ರ ಇರೋದ್ರಿಂದ ನಾವು ಅದರಿಂದ ಎಲ್ಲರೂ ಕೂಡ ಆರೋಗ್ಯ ತೊಂದರೆಯಿಂದ ಮುಕ್ತಿಯನ್ನ ಪಡೆಯಬಹುದು. ಇನ್ನ ಡಾಕ್ಟರ್ ಬ್ರೋಕಿಂಗ್ ನೇರವರ ಅಭಿಪ್ರಾಯದಲ್ಲಿ ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಅಂದ್ರೆ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯ. ಈಗ ಅದೇ ಆರೋಗ್ಯ ಇಲಾಖೆಗೆ ಡೆಂಗಿ ಜ್ವರ ಬಂದ್ರೆ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿತ್ತು, ಹೌದಲ್ವಾ? ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು, ಹೌದಲ್ವಾ? ಟ್ರೀಟ್ಮೆಂಟ್ ಮಾಡೋಕ್ಕೂ ಮುಂಚೆ ಜನಗಳಿಗೆ ಯಾವ ತರ ಸಂದೇಶವನ್ನ ಕೊಡಬೇಕು. ಏನ್ ಹೇಳ್ತಾರೆ ಅವರು? ಪ್ರತಿ ದಿವಸ ಸ್ವಚ್ಛತೆಯನ್ನ ಕಾಪಾಡಿ, ನಿಮ್ಮ ಮನೆಯ ಸುತ್ತಮುತ್ತ ವಾತಾವರಣ ಚೆನ್ನಾಗಿಟ್ಕೊಳ್ರಿ, ಪಂಚಾಯತಿಯಿಂದ ನಿಮ್ಮ ಏರಿಯಾವನ್ನ ಕ್ಲೀನ್ ಮಾಡಿಸ್ಕೊಳ್ರಿ, ಅದಕ್ಕೆ ಬೇಕಾದಂತ ಸಿಂಪರಣೆಗಳನ್ನ, ಕ್ರಿಮಿನಾಶಕ ಸಿಂಪರಣೆಗಳನ್ನ ಸಿಂಪರಣೆ ಮಾಡ್ಕೊಳ್ಳಿ, ಅದಲ್ಲ? ಅದಾದ್ಮೇಲೆ ಆರೋಗ್ಯ ಇಲಾಖೆಯವರು ಕೂಡ ಮನೆಗೂ ಕೂಡ ಅವರು ಅಂತವ್ರನ್ನ ಇಲ್ಲಿ ಎಷ್ಟು ಬೇಕಷ್ಟು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಬೇರೆ ಕಡೆ ಕಳಿಸುವಂತ ಪ್ರಯತ್ನ ಕೂಡ ಅವರು ಮಾಡಿದ್ದಾರೆ, ಹೌದಲ್ವಾ? ಅದನ್ನೆಲ್ಲ ಒಂದು ಸುಸಜ್ಜಿತ, ಒಂದು ವ್ಯವಸ್ಥಿತವಾದಂತ ಸಂಘ ಅಂತ ನಾವು ಹೇಳ್ಬಹುದು. ಇನ್ನ ಸಮಾಜವನ್ನು ಸಾಂಸರ್ಗಿಕ ಹಾಗೂ ಉಳಿದ ರೋಗಗಳಿಂದ ಸಂರಕ್ಷಿಸಲು, ಅದರ ಆರೋಗ್ಯವನ್ನು ಕಾಪಾಡಲು ಮತ್ತು ಉತ್ತಮಗೊಳಿಸಲು ಆಹಾರದ ಕಲಬೆರಕೆ, ನೀರಿನ ಮಲಿನತೆ, ಅವಯ ದೋಷ ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರಿರುವಂತೆ ಮಾಡುವ ಸಂಘಟಿತ ಪ್ರಯತ್ನಕ್ಕೆ ಸಾಮಾಜಿಕ ಆರೋಗ್ಯ ಎಂದು ಹೇಳಬಹುದು. ನಿಮಗೆ ಪ್ರಶ್ನೆ ಕೇಳಬಹುದು, ಸಾಮಾಜಿಕ ಆರೋಗ್ಯ ಎಂದರೆ ಅಂತೇಳಿ. ಅವರಿಬ್ಬರು ಪ್ರಕಾರನ ಬಿಟ್ಟು ಇದನ್ನ ಬರೆದ್ರೆ ಚೆನ್ನಾಗಿರುತ್ತೆ. ಇದೆಲ್ಲರೂ ಕೂಡ ತಿಳ್ಕೊಂಡು ಅವರು ವೈಯಕ್ತಿಕವಾಗಿ ಹೇಳಿರುವಂತದ್ದು. ಉದ್ದೇಶಪೂರ್ವಕವಾಗಿ ಡಾಕ್ಟರ್ ವಿನ್ಸ್ಲೋ ಅವರ ಪ್ರಕಾರ ಸಾಮಾಜಿಕ ಆರೋಗ್ಯ ಎಂದರೆ ಅಂತ ಕೇಳಿದ್ರೆ ಅದು ಬರೀಬೇಕಾಗುತ್ತೆ. ಅಥವಾ ಡಾಕ್ಟರ್ ಬ್ರೋಕಿಂಗ್ನೇರ್ ಅವರ ಅಭಿಪ್ರಾಯದಲ್ಲಿ ಸಾಮಾಜಿಕ ಆರೋಗ್ಯ ಎಂದರೆ ಏನಂತ ಕೇಳಿದ್ರೆ ಇವರ ಅಭಿಪ್ರಾಯ ಬರೀಬೇಕಾಗುತ್ತೆ. ಅಥವಾ ಸುಮ್ಮನೆ ಕಾಮನ್ ಆಗಿ ಸಾಮಾಜಿಕ ಆರೋಗ್ಯ ಅಂದ್ರೆ ಏನಪ್ಪಾ ಅಂತ ಇದು ಬರೀಬೇಕು. ಏನು? ಸಮಾಜವನ್ನು ಸಾಂಕ್ರಾಮಿಕ ರೋಗಗಳಿಂದ ಹಾಗೂ ಉಳಿದ ರೋಗಗಳಿಂದ, ಸಾಂಸರ್ಗಿಕ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು ಗೊತ್ತಾಗುತ್ತೆ. ಸಾಂಕ್ರಾಮಿಕ ರೋಗಗಳು ಯಾವ್ಯಾವು? ಡೆಂಗು, ಮಲೇರಿಯಾ, ಕೊರೋನಾ, ಚಿಕನ್ ಗುನ್ಯ ಇವೆಲ್ಲ ಇದಾವಲ್ಲ. ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತ ರೋಗಗಳನ್ನ ಸಾಂಕ್ರಾಮಿಕ ರೋಗಗಳಂತೇಳಿ ಕರೀತಾರಲ್ವಾ? ಈಗ ನಮಗೇನ ಕೆಮ್ಮು ಬಂದುತ್ತೆ, ಕೆಮ್ಮಂದ್ರೆ ಕರ್ಶಿ ಪಡ್ಕೊಂಡು ಕೆಮ್ಮೋದು ಅಥವಾ ಸಡಿ ಕೆಮ್ಮೋದು, ಇವೆಲ್ಲ ಮಾಡಿದ್ರೆ ಏನು ತೊಂದರೆ ಇರಲ್ಲ. ಪಕ್ಕ ಕೂತಿರ್ತಾನೆ, ಅವನಿಗೆ ಬೇಕಂತ ನಾವು ಮುಂದ್ಕೋಗಿ ಅಂತ ಕೆಮ್ಮಿದ್ರೆ ನನ್ ಕೆಮ್ಮು ಕೂಡ ಅವನಿಗೆ ಬರುತ್ತೆ. ಅದನ್ನೇಂತ ಕರೀತಾರೆ? ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತ ರೋಗವನ್ನ ಸಾಂಕ್ರಾಮಿಕ ರೋಗ ಅಂತೇಳಿ ಕರೀತಾರೆ. ಗೊತ್ತಾಯ್ತಲ್ವಾ? ಹಂಗೆ ಇಲ್ಲಿ ಸಾಂಸರ್ಗಿಕ ಅಂತಂದ್ರೆ ಸಾಂಕ್ರಾಮಿಕ ರೋಗ. ಸಮಾಜವನ್ನು ಸಾಂಸರ್ಗಿಕ ಹಾಗೂ ಉಳಿದ ರೋಗಗಳಿಂದ ಸಂರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡಲು ಮತ್ತು ಉತ್ತಮಗೊಳಿಸಲು ಆಹಾರದ ಕಲಬೆರಕೆ, ಅಂದ್ರೆ ಆಹಾರದಲ್ಲಿ ಆಗುವಂತ ಕಲಬೆರಕೆಯನ್ನು ಏನ್ ಮಾಡ್ಬೇಕು? ತಡೆಗಟ್ಟಬೇಕು. ನೀರಿನ ಮಲಿನತೆ, ಅದನ್ನು ಕೂಡ ನೀರಿನ ತಡೆಗಟ್ಟಬೇಕು. ಹೆಂಗಪ್ಪ ಅಂತಂದ್ರೆ ಕೆಲವು ಕೆರೆಗಳು, ಹೊಳೆ, ನದಿ ದಂಡೆಗಳ ಪಕ್ಕ ಫ್ಯಾಕ್ಟರಿಗಳು ಇರ್ತಾವ ನೋಡಿದ್ರ, ಆ ಫ್ಯಾಕ್ಟರಿ ಬರ್ತಕ್ಕಂಥ ಕೆಮಿಕಲ್ ಎಲ್ಲದನ್ನು ಕೂಡ ಏನ್ ಮಾಡ್ತಾರೆ? ಹೊಳೆ ಅಥವಾ ನದಿಗೆ ಬಿಡ್ತಾರೆ. ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು, ಮೀನುಗಳು ತಿಂದು ಸಾಯುವಂತಿರುತ್ತೆ. ಮೀನುಗಳು ಔಷಧಿಯನ್ನ ಬಿಟ್ಟಿರ್ತಕ್ಕಂಥ ಕ್ರಿಮಿನಾಶಕ ವಸ್ತುಗಳನ್ನ ಸೇವನೆ ಮಾಡಿಬಿಟ್ಟು ಸತ್ತಿರ್ತವೆ. ಸತ್ತಾಗ ಏನಾಗುತ್ತೆ? ಆ ವಾಸನೆ ನೀರೆಲ್ಲ ಸ್ಮೆಲ್ ಆಗುತ್ತೆ. ಅಥವಾ ಆ ಮೀನನ್ನು ಹಿಡ್ಕೊಂಡ್ಬಂದು ನಾವು ಮನುಷ್ಯರಾಗ ತಿಂದ್ರಪ್ಪ ಅಂದ್ರೆ ನಮಗೂ ಕೂಡ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಇಂಥವುಗಳನ್ನ ತಡೆಗಟ್ಟಬೇಕು. ಆಮೇಲೆ ಅವಯ ದೋಷ. ಅವಯ ದೋಷ ಅಂತಂದ್ರೆ ಎಷ್ಟೋ ವೆಹಿಕಲ್ಗಳು ಕೆಟ್ಟ ಹೊಗೆಯನ್ನು ಕೊಡ್ತಾವ ನೋಡಿದ್ರ. ಅದರಿಂದ ಉದಾಹರಣೆ ಡಕೋಟಾ ಎಕ್ಸ್ಪ್ರೆಸ್ ಬಸ್, ಹೌದಲ್ವಾ? ಆ ಬಸ್ ಹೋಗ್ಬೇಕಾರೆ ಪಕ್ಕದಾಗ ಯಾರು ಹೋದ್ರೆ ಅವ್ರಿಗೂ ಕೂಡ ಕಲರೇ ಚೇಂಜ್ ಆಗುತ್ತೆ. ಅದನ್ನು ಕೂಡ ಕೊಟ್ಟಿದ್ದಾರೆ, ಹೌದಲ್ವಾ? ಎಷ್ಟು ಪರಿಸರ ಮಾಲಿನ್ಯ ಆಗುತ್ತೆ. ಇಂಥವೆಲ್ಲವೇ ಮಾಡ್ಬೇಕು, ನಾವು ತಡೆಗಟ್ಟಬೇಕು. ಇತ್ತೀಚೆಗೆ ಮಾಡಿದ್ರೆ ನಮ್ಮ ಭಾರತ ಸರ್ಕಾರ 15 ವರ್ಷ ಮೇಲ್ಪಟ್ಟಂತ ಎಲ್ಲಾ ವಾಹನಗಳನ್ನ ಗುಜರಿಗೆ, ಅವು ಯೋಗ್ಯವಲ್ಲ. ಯಾಕೆಂದ್ರೆ ಅಷ್ಟೊತ್ತಲೇ ಅವು ಎಂಜಿನ್ಗಳು ಹಾಳಾಗಿರ್ತವೆ, ಯಥೇಚ್ಛವಾಗಿ ಇಂಧನವನ್ನು ಕುಡಿತವೆ, ಅದ್ರ ಜೊತೆಗೆ ಪರಿಸರ ಮಾಲಿನ್ಯವನ್ನು ಕೂಡ ಮಾಡ್ತವೆ, ಪರಿಸರ ಶಬ್ದವನ್ನು ಕೂಡ ಜಾಸ್ತಿ ಮಾಡ್ತವೆ ಅಂತೇಳಿ 15 ವರ್ಷದ ಮೇಲ್ಪಟ್ಟಂತ ಎಲ್ಲಾ ವಾಹನಗಳನ್ನ ಸ್ಕ್ರಾಪ್ ಅಂತ ಹೇಳ್ತಾರಲ್ಲ ಅದಕ್ಕೆ ಕರೀತಾರೆ, ಹೌದಲ್ವಾ? ನೋಡಿದ್ರ ಎಷ್ಟೋ ಬಸ್ಗಳಿಗೆ ಸ್ಟಾರ್ಟರ್ ಸ್ವಲ್ಪ ಹೋಗೋದಂತ ಕೆಟ್ಟ ಹೊಗೆ ಬರ್ತಾ ಇರುತ್ತೆ.
ಕೆಲವು ಬೈಕ್ಗಳಿಗೂ ಬರುತ್ತೆ, ಕೆಲವು ಕಾರ್ಗಳಿಗೂ ಬರ್ತಾ ಇರುತ್ತೆ. ಅವೆಲ್ಲವೂ ಕೂಡ ಅಲ್ಲೇ ದುಸ್ಥಿತಿಯಲ್ಲಿ ಇದಾವೆ. ಅಂಥವುಗಳನ್ನ ಭಾರತ ಸರ್ಕಾರ ಸ್ಕ್ರಾಪಿಗೆ ಹಾಕಬೇಕು. ಅದಕ್ಕೆ ನಿಮಗೆ ವಾಯು ಮಾಲಿನ್ಯ ತಪಾಸಣೆ ಅಂತೇಳಿ ಮಾಡ್ತಾರೆ. ವೆಹಿಕಲ್ಗಳಿಗೆ ಎಮೋಷನ್ ಟೆಸ್ಟ್ ಅಂತೇಳಿ ಒಂದು ಮಾಡ್ತಾರೆ. ಅದಿಲ್ಲ ಅಂದ್ರೂ ನಾವು 1000 ರೂಪಾಯಿ ದಂಡ ಹಾಕ್ತಾರೆ ಪೊಲೀಸರು. ನೀವು ಹೆಂಗೆ ಹೆಲ್ಮೆಟ್ ಇಲ್ಲ ಅಂದ್ರೂ ದಂಡ ಹಾಕ್ತಾರೆ, ಹೌದಲ್ವಾ? ಏರ್ ಇಲ್ಲ ಅಂದ್ರೂ ದಂಡ ಹಾಕ್ತಾರೆ, ಇನ್ಸೂರೆನ್ಸ್ ಇಲ್ಲ ಅಂದ್ರೂ ದಂಡ ಹಾಕ್ತಾರೆ. ಈಗ ಎಮೋಷನ್ ಟೆಸ್ಟ್ ಇಲ್ಲ ಅಂದ್ರೂ ಕೂಡ ದಂಡ ಹಾಕ್ತಾರೆ. ಈ 4 ಕಂಪಲ್ಸರಿ ಒಬ್ಬ ಗಾಡಿ ಮಾಲೀಕ, ಹೌದಲ್ವಾ? ಯಾವ್ದಾದ್ರು ನಾವು ವೆಹಿಕಲ್ ಹೊಂದಿದೀವಪ್ಪ ಅಂತಂದ್ರೆ ಅಷ್ಟನ್ನು ಕೂಡ ಅವನು ಜೊತೆಲಿ ಇಟ್ಕೋಬೇಕು. ಅವ್ರು ಕೇಳಿದಾಗ ನಾವು ತೋರಿಸ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ದಂಡವನ್ನು ಹಾಕಿ ಸರ್ಕಾರಕ್ಕೆ ಕಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಂಥವ್ರನ್ನ ತಡೆಗಟ್ಟಿದ್ರೆ ಒಳ್ಳೆಯ ವಾತಾವರಣವನ್ನ ಮತ್ತು ಒಳ್ಳೆಯ ನಾಗರಿಕರಿರುವಂತಹ ಮಾಡುವಂತಹ ಒಂದು ಸಂಘಟಿತವನ್ನ ರಚಿಸಬಹುದು. ಇದನ್ನ ಸಾಮಾಜಿಕ ಆರೋಗ್ಯ ಅಂತೇಳಿ ಕರೀತಾರೆ. ಇನ್ನ ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ, ಹೌದಲ್ವಾ? ಅಂದ್ರೆ ಈ ಸಮಾಜ, ಉದಾಹರಣೆಗೆ ಈ ಊರು, ಹೌದಲ್ವಾ? ಈ ಊರಲ್ಲಿ ನಾವ್ ಏನಾದ್ರು ಒಂದು ಕೆಲಸ ಮಾಡ್ಬೇಕು. ಊರು ಬೇಡ, ನಮ್ ಶಾಲೆ, ಹೌದಲ್ವಾ? ನಮ್ ಶಾಲೆಗೆ ಇವ್ನ ಒಬ್ಬನ ಕರೆದು ಹೋಗಲಿ, ನೀನ್ ಒಬ್ಬನು ಕಸ ಹಾಸ್ಕೊಂಡ್ರೆ ಹಾಕುತ್ತವನ್ ಕೈಲಿ ಬೆಳಗಿನ ಸಾಯಂಕಾಲ ಕಾಸಿದ್ರು ಕೂಡ ಆಗಲ್ಲ. ನಾವು ಕ್ಲೀನ್ ಗಿಡಕ್ಕೆ ಹೋಗಪ್ಪ ಅಂದ್ರೆ ಏನ್ ಮಾಡ್ಬೇಕು? ಅವನ ಜೊತೆಗೆ ನೀವು ಇಂಥ ಕ್ಲಾಸ್ನಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು. 5 ನಿಮಿಷ ಮಾಡ್ಕೊಂಡ್ ಬರ್ತೀವಿ, ಹೌದಲ್ವಾ? ಅದು ಒಂದು ಸಂಘಟಿತ, ಒಂದು ಗುಂಪು, ಹೌದಲ್ವಾ? ಎಲ್ಲರೂ ಕೂಡ ಜೋಡಿಸಿದ್ರೆ ಏನಾಗುತ್ತೆ? ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಆ ಕೆಲಸ ಯಶಸ್ವಿ ಆಗುತ್ತೆ. ಅದ್ನೇ ಹೇಳಿದನು, ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ನಿಮ್ಮ ಏರಿಯಾದಾಗೆ ನಿಮ್ಮ ಮನೆ ಹತ್ರ ಕ್ಲೀನ್ ಇಟ್ಕೊಂಡಿರ್ತೀಯ, ಪಕ್ಕದ ಮನೆಗೆ ಆ ಗಲಿತ ನಿಮ್ಮ ಮನೆ ಹತ್ರ ಹಾಕಿ ನೀವು ಸುಮ್ಮನೆ ಇರ್ತೀಯಾ? ಏನ್ ಮಾಡ್ತೀರಾ? ಜಗಳ ಆಡ್ತೀರಲ್ವಾ? ಹೌದಲ್ವಾ? ಅದೇ ತರ ಅವ್ನು ನೀಟಾಗಿ ಸ್ವಲ್ಪ ಬುದ್ಧಿ ಹೇಳಿದ್ರೆ ನೋಡಪ್ಪ, ನಮ್ಮ ಮನೆ ಹತ್ರ ನಾನು ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ, ನಿಂಗೆ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದ್ದಾವೆ, ಹಂಗಾಗಿ ನಿಮ್ಮ ಮನೆ ಹತ್ರ ನೀವು ಕ್ಲೀನ್ ಮಾಡಿ ಇಟ್ಕೊಳಪ್ಪ. ಕಸದ ಗಾಡಿ ಬರುತ್ತೆ, ಕಸವನ್ನ ಕಸದ ಗಾಡಿಗೆ ಹಾಕಪ್ಪ. ನೀನ್ ತಂದು ನಮ್ಮ ಮನೆ ಹತ್ರ ಹಾಕೋಬೇಡ, ನಾನ್ ತಂದು ನಿಮ್ಮ ಮನೆ ಹತ್ರ ಇಡಬೇಡ. ನಿಮ್ಮ ಮನೆಗೆ ಇಷ್ಟ ಜನ ಇದ್ರೆ ನಮ್ಮ ಮನೆಗೆ ಇಷ್ಟ ಜನ ಇದೀವಿ, ನಮ್ಮ ಆರೋಗ್ಯನೂ ಇಂಪಾರ್ಟೆಂಟ್, ನಿಮ್ಮ ಆರೋಗ್ಯನೂ ಇಂಪಾರ್ಟೆಂಟ್. ಆ ತರ ನೀನು ಅವನಿಗೆ ಹೇಳಿದೆ, ಅವನಿಗೆ ಹೇಳ್ದ, ಅವನಿಗೆ ಹೇಳ್ದ, ಅದು ಇಡೀ ಊರು ತುಂಬಾನೇ ಹಬ್ಬುತ್ತೆ. ಅವಾಗ ಏನಾಗುತ್ತೆ? ಎಲ್ಲರೂ ಕೂಡ ಇಡೀ ಊರನ್ನ ಸ್ವಚ್ಛ ಮಾಡ್ದಂಗೆ ಆಯ್ತು, ಜೊತೆಗೆ ಅವರವರ ಆರೋಗ್ಯವನ್ನು ಅವರು ಕಾಪಾಡ್ಕೊಂಡಂಗೆ ಆಗುತ್ತೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡಲು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿರುತ್ತದೆ. ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಈ ಕೆಳಗಿನ ರೂಢಿಗಳನ್ನು ನಾವೆಲ್ಲರೂ ಅನುಸರಿಸಲು ಅವಶ್ಯಕವಾಗಿರುತ್ತದೆ. ಅಂದ್ರೆ ಉತ್ತಮ ಸಮಾಜವನ್ನು ಕಾಪಾಡಬೇಕಪ್ಪ ಅಂದ್ರೆ ಕೆಲವೊಂದು ನಿಯಮಗಳಿದಾವೆ. ಆ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಏನು? ಒಂದು, ಕಂಡಲ್ಲಿ ಉಗುಳುವುದು, ಸೀನುವುದು, ಬಹಿರ್ದೇಶಕ್ಕೆ ಹೋಗುವುದು ನಿಲ್ಲಿಸಬೇಕು. ಒಳ್ಳೆ ಕೆಂಬರುತ್ತೆ, ಮಾಮೂಲಿ ಉಳೋದು ಬೇರೆ, ಕ್ಯಾಕ ಉಳೋದೇ ಬೇರೆ, ಹೌದಲ್ವಾ? ಕೆಲವರು ಅಂತಿರ್ತಾರೆ, ನಿನ್ ಮಕ್ಕಳು ಹೋಗ್ಯಾ ಅಂತ ಹೇಳ್ತಾರೆ. ಹಂಗೆ ಅನ್ನಲ್ತು ನಿನ್ ಮಕ್ಕಳು ಕಡಿಕೆಲ್ಲ ಹಾಕ್ಯಂದು ಹೋಗ್ಯಾ ಅಂತ ಹೇಳ್ತಾರೆ. ಹೇಳಿದಿರಲ್ವಾ? ಹಳ್ಳಿ ಭಾಷೆಗೆ ಇರ್ತಾವೆಲ್ಲ ಅಜ್ಜಿಗಳೆಲ್ಲ ಸೀನಿಯರ್ ಸಿಟಿಜನ್ ಇರ್ತಾರಲ್ಲ, ಅವ್ರು ಅಂತಾರೆ, ನಿನ್ ಮಕ್ಕಳಿಗೆ ಅಡಿಕೆ ಹಾಕ್ಯಂತ ಯಾಕೆ ಸುಗ್ಯಾ ಅಂತ ಹೇಳ್ತಾರೆ, ತಂಬಾಕು ಹಾಕ್ಯಂದು ಹೋಗ್ಯಾ ಅಂತ ಹೇಳ್ತಾರೆ. ಕೇಳಿದ್ರಲ್ವಾ? ನಾನಂತ ಕೇಳಿದ್ರೆ ನೀವು ಕೇಳಿದ್ರೆ ಇಲ್ಲ, ನಿಮ್ಮೂರು ಬಹಳ ಜನ ಯಜಮಾನ್ರುಗಳಿದ್ದಾರೆ, ಹೌದಲ್ವಾ? ಹಿಂಗ್ ತಿಕ್ತಾನೆ ಇರ್ತಾರೆ, ಯಾವಾಗ ನೋಡಿದ್ರು ತಂಬಾಕ, ಹೌದಲ್ವಾ? ಹಂಗೆ ನಾವು ಕಾಮನ್ ಆಗಿ ನಿಂತಿರ್ತೀವಿ, ಏನೋ ಉಗುಳ್ಕೊಂತ ಬಂತು ಒಂದು ಉಗುಳೋದು, ಇದು ಸಹಜ. ಆದ್ರೆ ಹೇಳ್ತಾನೆ, ಕಂಡಲ್ಲಿ ಉಗುಳುವುದು, ಸೀನುವುದು. ಕೆಂಬರುತ್ತೆ, ಕೆಂಪಂದಾಗ ಕಫ ಬರುತ್ತೆ. ಕೆಲವರು ಒಣ ಕೆಮ್ಮಂತ ಇರುತ್ತೆ, ಕೆಲವರಿಗೆ ಕಫನೂ ಕೂಡ ಬರುತ್ತೆ, ಹೌದಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದ್ರೆ ಆ ಕಫನೂ ಕೂಡ ಕರೆಗೆ ಹೋಗುತ್ತೆ ಅಲ್ವಾ? ಕೆಮ್ಮದಾಗ ಸಹಜವಾಗಿ ಉಗುಳು ಬರುವಂತ ಸಹಜ ಅಲ್ವಾ? ಅದನ್ನ ಎಲ್ಲೋ 4 ಜನಗಳು ಓಡಾಡುವಂತದ್ದು ಅಥವಾ ಕುತ್ಕೊಳ್ಳುವಂತದ್ದು, ಬೇರೆ ಇನ್ನೇನೋ ಕೆಲಸ ಮಾಡುವಂತ ಜಾಗದಲ್ಲಿ ಉಗುಳಬಾರ್ದು, ಹೌದಲ್ವಾ? ಸೈಡಿಗೆ ಹೋಗ್ಬಿಟ್ಟು ಯಾರು ಓಡಾಡದೇ ಇರುವಂತ ಜಾಗ, ಅಲ್ಲಿ ಏನೂ ಮಾಡಕ್ ಬರಲ್ಲ ಅನ್ನೋ ಜಾಗದಲ್ಲಿ ಉಗುಳಬಹುದು, ಹೌದಲ್ವಾ? ಅವಾಗ ಯಾರು ಉಗುಳಿದ ತಕ್ಷಣ ಸ್ವಲ್ಪ ಕಾಲಿಗೆ ಮಣ್ಣದಿಂದ ಗಂಟು ಹೋಗುತ್ತಾ, ಮುಚ್ಚಿರ್ ಹೋಗ್ಬಿಡುತ್ತಾ ಗಂಟು. ಉದಾಹರಣೆ ನೀವು ಯಾರು ವಾಂತಿ ಮಾಡ್ಕೊಂತೀರಪ್ಪ, ಸರಿಯಾರಲ್ಲ ನಿಂತಿರ್ತೀರ, ಹೌದಲ್ವಾ? ಸಡನ್ ಆಗಿ ವಾಮಿಟ್ ಬಂದ್ರೆ ಏನ್ ಮಾಡ್ತೀವಿ? ನಾವೇನ್ ಹೇಳ್ತೀವಿ? ನಿಮಗೆ ಸ್ವಲ್ಪ ಮಣ್ಣು ಹಾಕಲ್ಲ ಅಂತ ಹೇಳ್ತೀವಿ, ಹೌದಲ್ವಾ? ಯಾಕೆ ಹೇಳ್ರಿ? ಅದು ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ಕೆಲವ್ರು ನೋಡಿದ್ರು ಕೂಡ ವಾಂತಿ ಆಗ್ಬಿಡುತ್ತೆ, ಹೌದಲ್ವಾ? ಆ ತರ ಆಗ್ಬಾರ್ದು ಅಂತೇಳಿ ಸಡನ್ ಆಗಿ ಅದಕ್ಕೆ ಮಣ್ಣು ಹಾಕಪ್ಪ ಅಂತ ಹೇಳ್ತಾರೆ. ಹಂಗೆ ನಾವು ಕ್ಯಾಕರಿಸಿ ಬಂದಂತ ಉಗುಳನ್ನ ಕಂಡಲ್ಲಿ ಉಗುಳಕ್ಕೆ ಸೀಮಿತ ಜಾಗದಲ್ಲಿ ಉಗುಳ್ಬಿಟ್ಟು ಸ್ವಲ್ಪ ಒಣ್ಣೆ ಮುಚ್ಚಿದ್ರೆ ಯಾರಿಗೂ ಕೂಡ ತೊಂದರೆ ಇಲ್ಲ. ನೋಡಿದ್ರು ಕೂಡ ಒಳ್ಳೆ ಕಲ್ಚರಲ್ಲೂ ಒಳ್ಳೆ ನಾಗರಿಕತೆ ಇದೆ ಅಂತ ಹೇಳ್ತಾರೆ, ಹೌದಲ್ವಾ? ಸೈಡ್ಗೆ ಹೋಗಿ ಉಗುಳೋದು ಕೂಡ ಒಂದು ನಾಗರಿಕತೆ, ಅದನ್ನ ಸ್ವಲ್ಪ ಮಣ್ಣು ಮುಚ್ಚೋದು ಕೂಡ ಇನ್ನೂ ನಾಗರಿಕತೆ. ಮತ್ತೆ ಏನ್ ಮಾಡ್ತಾರೆ? ಎಷ್ಟು ಒಳ್ಳೆ ಅಭ್ಯಾಸ ಕಲ್ತನಪ್ಪ ಅಂತ ಹೇಳ್ತಾರೆ, ಹೌದಲ್ವಾ? ಅದನ್ನ ಬಿಟ್ಟು ಅವ್ರ ಕ್ಯಾಕರ್ಸಿಂಗ್ ಉಗುಳಿದ್ರೆ ಏನ್ ವರ್ಸ್ ನನ್ನ ಮಗ ಬೈಕ್ ಅಂತ ಹೇಳ್ರಿ, ಏನ್ ಕೆಟ್ಟ ಮಗ. ನಮ್ಮ ಹತ್ರ ನೇರವಾಗಿ ಹೇಳ್ದೆ ಇದ್ರು ಕೂಡ
ನಿಮ್ ಪಕ್ಕ ಫ್ರೆಂಡ್ ಬಂದ್ರೆ ಇನ್ನೊಂದ್ಸರಿ ಅಂತಾರೆ ಹೌದಲ್ವಾ ಏ ಅವ್ನ ಸಮಸ್ಯೆ ಯಾಕೆ ಮಾಡ್ತೀನಿ ನಮ್ಮ ಮಗ ಯಾಕೆ ಶುಭದಾಕಣಲ್ಲ ಅವತ್ತು ಅನಿಷ್ಟ ನೋಡ್ಬಾರ್ದಪ್ಪ ನನಗಂತ ವಾಂತಿ ಬಂದಂಗ ಆತು ಅಂತಾರೆ ಹೌದಲ್ವಾ ನೀವೇ ಉಳಿದ್ರೆ ಇನ್ನೊಬ್ಬರು ಇದ್ ಮಾಡ್ತಿರ್ತಾನೆ ಹೆಂಗೆ ಹೌದಾ ಇಲ್ವಾ ಯಾವ್ದು ಬೇಡಪ್ಪ ಲಾಸ್ಟ್ ಅಲ್ಲಿ ಹೋಗ್ಬಿಟ್ರೆ ಎಲ್ಲರೂ ಮೂಗಿಡ್ಕೊಂಡು ಹೋಗ್ಬೇಕು ಹಂಗ್ ಮಾಡಿ ಬರ್ತೀರಲ್ಲ ಅದಕ್ಕೆ ಅಂತ ನಾವು ರೂಮ್ ಐತಿ ಹೌದಲ್ವಾ ನೀರ್ ಬಿಡ್ತಿರ್ತಾರೆ ಹೋಗ್ಬೇಕು ಮುಗಿದ ಮೇಲೆ ಮೋಟರ್ ಆನ್ ಮಾಡ್ಬೇಕಲ್ಲಿ ನೀರ್ ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ ಯಾರು ಕೂಡ ಸಮಸ್ಯೆ ಅದು ಬಿಟ್ಟು ಏನ್ ಮಾಡ್ತಾರೆ ರಂಗಮಂದಿರ ಸುತ್ತಮುತ್ತ ಆ ರಂಗಮಂದಿರದ ಅಕ್ಕಪಕ್ಕಕ್ಕೆ ಯಾರೋ ಹೋಗೋದಂತ ಮುಳ್ಳು ಹಾಕ್ಸಿದ್ದಾರೆ ಈಗೆಲ್ಲ ಪಕ್ಕಕ್ಕೆ ನಿಂತ್ಕೊಂತಾರೆ ಆ ಮೆಟ್ಲ ಹತ್ರ ನಿಂತ್ಕೊಂತದೆ ನಮ್ಮ ಮಕ್ಕಳಲ್ಲಿ ಹೌದಲ್ಲೇ ನೋಡಿ ಹೆಂಗ್ ತಪ್ಪಿಸ್ತಾರೆ ಅಂತ ಕೆಲಸಗಳನ್ನ ಮಾಡಬಾರ್ದು ಇನ್ ಎರಡನೇದೇನು ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನ ಕಂಡಲ್ಲಿ ಎಸೆಯದೆ ಅದಕ್ಕಾಗಿಯೇ ನಿರ್ದಿಷ್ಟಪಡಿಸಿದ ಸ್ಥಳಗಳಲ್ಲಿ ಹಾಕ್ಬೇಕು ನಾವು ಮೊನ್ನೆ ಹೇಳ್ತಿದ್ದೆ ನಿಮಗೆ ಇತ್ತೀಚೆಗೆ ಮೆಡಿಸಿನ್ ಬರುವಂತಹ ಔಷಧಿ ಬಾಟಲಿಗಳು ಪ್ಲಾಸ್ಟಿಕ್ ಅಲ್ಲಿ ಬರ್ತಾ ಇದೆ ಅದನ್ನ ಆ ಬೆಂಕಿಯಲ್ಲಿ ಹಾಕ್ಸುಟ್ರೆ ಹೋಗ್ಬಿಡುತ್ತೆ ಹಿಂದಿನ ಬರುವಂತ ಗಾಜಿನ ಬಾಟಲಿಗಳು ಬರ್ತಾ ಇದ್ವು ಮೊದಲು ಅವನ್ನೇ ಮಾಡೋರು ಈಗಲೂ ಕೂಡ ಕೆಲವೊಂದು ಡ್ರಿಂಕ್ಸಿಗೆಲ್ಲ ಬಾಟ್ಲಿನೇ ಬರ್ತಾ ಇದೆ ಅಲ್ವಾ ಕುಡಿದಾದ್ಮೇಲೆ ರೋಡ್ಗಳಿಗೆಲ್ಲ ಒಳಗ್ ಬರ್ತಾರೆ ಕೇಳಿ ನನ್ನ ಮಕ್ಕಳು ನೋಡಿದ್ರಲ್ವಾ ಓಡಾಡೋರಿಗೆ ಎಷ್ಟು ಅಸಹ್ಯ ಎಷ್ಟು ನೋವು ಅನ್ಭವಿಸ್ಬೇಕು ಅವರು ಆ ತರವನ್ನ ಮಾಡಬಾರ್ದು ಅವೆಲ್ಲ ರೀಪ್ಲೇಸ್ಮೆಂಟ್ ಇರ್ತವೆ ಅದು ದುಡ್ಡು ಕೊಟ್ಟು ಕೂಡ ತಗೊಂತಾರೆ ಕೆಲವರು ಅದೇನಪ್ಪ ಗೊತ್ತೈತಿ ನಿಮ್ಗೆ ಆ ಕೈಸ್ತಿಂದರೆ ಅನುಭವ ಇರುತ್ತೆ ಇಲ್ಲ ದುಡಿಸ್ಕೊಂಡ ಅನುಭವ ಇರುತ್ತೆ ಅದನ್ನೇ ಮಾಡ್ಬೇಕು ಅದು ರೀಬಳಕೆ ಬರುತ್ತೆ ಅಥವಾ ಇನ್ ಯಾವುದೇ ಯೂಸ್ ಆಗಲ್ಲ ಮೆಡಿಸಿನ್ ಇಂದು ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ನಿರ್ಜಲ ಪ್ರದೇಶ ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ಅದನ್ನ ಮುಚ್ಚಿದ್ರೆ ಅಥವಾ ಯಾರೂ ಬಳಸದಿರ್ತಕ್ಕಂಥ ಜಾಗಗಳು ನೋಡಿದ್ರಲ್ವಾ ಈ ಕೆರೆ ಸೈಡ್ ಯಾರು ಬಳಸಲ್ಲ ಕೆಲವೊಂದು ದೊಡ್ಡ ದೊಡ್ಡ ಗುಂಡಿ ಆ ಪಾಡ್ ಬಿದ್ದಿರ್ತಕ್ಕಂಥ ಇರ್ತಾವಲ್ಲ ಅಂತ ಜಾಗಗಳಲ್ಲಿ ಸಾಕೋದು ಉತ್ತಮ ಇನ್ನ ವಿವಿಧ ಸಾಂಸರ್ಗಿಕ ರೋಗವಾಹಕಗಳಾದ ಸೊಳ್ಳೆ ತಿಗಣೆ ನೊಣ ಮುಂತಾದವುಗಳನ್ನು ನಾಶಗೊಳಿಸಿ ಸ್ವಚ್ಛವಾದ ಪರಿಸರ ಹೊಂದಬೇಕು ಒಂದು ತಿಗಣೆ ಮನೆ ಸೇರ್ಕೊಂಡಪ್ಪ ಅಂದ್ರೆ ಇಡೀ ನಿನ್ ಶರೀರ ರಾತ್ರಿ ಎಲ್ಲ ಚುಕ್ಕಿ ಚುಕ್ಕಿ ತಿಂದ್ಬಿಟ್ಟು ರಕ್ತವನ್ನು ಹೀರುತ್ತವ ಹೌದಲ್ವಾ ನೆನಪಿಗೆ ಯಾರಿಗಾರ ಆಟ್ಲಾಗಿರೋದು ಅನುಭವ ಆಯ್ತಾ ಗೊತ್ತಲ್ಲ ಒಂದು ತಿಗಣೆ ಬಂತಪ್ಪ ಅಂದ್ರೆ ಹೆಂಗ್ ಕಡಿತಾವಂತಾನೆ ಗೊತ್ತಾಗಲ್ಲ ಒಂಥರ ದದ್ರು ಬಂದಂಗ ಕೆಲವ್ರಿಗೆ ಅಲರ್ಜಿನೇ ಆಗ್ಬಿಡುತ್ತವು ಈ ಸಣ್ಣ ಗುಳ್ಳೆ ನೋಡಿದೀರಾ ಆ ತರ ಗುಳ್ಳೆ ಆಗತ್ತೆ ಇಡೀ ಶರೀರದಲ್ಲಿ ಇರ್ತಕ್ಕಂಥ ರಕ್ತವನ್ನ ಪ್ರತಿ ದಿವಸ ಜಿಗಣೆ ತರ ಇರುತ್ತವೆ ಅವಕ್ಕೆಲ್ಲ ನಾವು ಕ್ರಿಮಿನಾಶಕವನ್ನ ಹಾಕ್ಬಿಟ್ಟು ಅದನ್ನ ತುಳಿರಿ ನೀವು ಹಿಂಗೆ ತುಳಿದ್ರೆ ಬೇಗ ಸಾಯಲ್ಲ ಅದು ಕೊಲ್ಲೋ ಕುಟ್ಟಿದ್ರೆ ಮಾತ್ರ ಸಾಯಲ್ಲ ಅದು ಅವಾಗ ಕೆಂಪು ಬರ್ತದೆ ಒಳ ರಕ್ತ ಅದ್ ಯಾರ್ದು ನಮ್ದು ಬೇರೆ ಅದಲ್ವಾ ಅಂತಹಗಳಿಂದ ನಾವು ದೂರ ಇರಬೇಕು ಸೊಳ್ಳೆ ಅದಲ್ವಾ ಎಲ್ಲ ಕೂತಿರ್ತೀವಿ ಸಂಜೆ ಹೊತ್ತು ಇಲ್ಲಿ ಕೂತಾಗ ಕೊಡೋದು ಹೇಳ್ತಾರೆ ಅದ್ರ ಬಂದಂಗ ಆಗುತ್ತೆ ಹೌದಲ್ವಾ ಅವನ್ನೆಲ್ಲ ನಾವು ನೀಟಾಗಿ ಇಟ್ಕೊಂಡಿರ್ಬೇಕು ಇನ್ನ 4ನೇದು ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳ ಸ್ವಚ್ಛತೆಯನ್ನ ಕಾಪಾಡಬೇಕು ನಮ್ಮ ಮನೆಗಳ ನಾವೆಲ್ಲ ಹೋದ ನೀರ್ ಹಾಕಿ ಬರ್ತೀವಲ್ವಾ ಹೌದಾ ಇಲ್ಲ ನಮ್ಮ ಮನೆಗಳಿಗಿಂತನೂ ಸಾರ್ವಜನಿಕ ಶೌಚಾಲಯಗಳಲ್ಲಿ ಬಹಳ ಚೆನ್ನಾಗಿರುತ್ತೆ ಹಿಂಗೆ ನಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ನೀರು ಬರುತ್ತೆ ಹೌದಲ್ವಾ ನಮ್ ಕೆಲಸವನ್ನು ನಾವು ಮುಗಿಸಿದ್ಮೇಲೆ ನಲ್ಲಿ ಯಾಕೆ ಆನ್ ಮಾಡಿ ಬರ್ಬಾರ್ದು ಹೌದಲ್ವಾ ಹಂಗ ಒಬ್ಬ ಮಾಡಿದ್ರೆ ನಮ್ಮ ಹಿಂದೆ ಬರುವಂತ ಎಲ್ಲರೂ ಕೂಡ ಪಾಲನೆ ಮಾಡ್ತಾರೆ ಎಲ್ಲರೂ ಕೂಡ ನೀಟ್ ಆಗಿರುತ್ತೆ ಸಾರ್ವಜನಿಕ ಸ್ಥಳ ಅಂತಂದ್ರೆ ಅದು ನಮ್ದು ಅನ್ಕೋಬೇಕು ನಾವು ಅವತ್ತು ಉದಾಹರಣೆ ಕೂಡ ಹೇಳಿದ್ವಿ ನಾವು ಎಲ್ಲೋ ಗಲಾಟೆ ಆಗುತ್ತೆ ಗೌರ್ಮೆಂಟ್ ಬಸ್ ತಕ್ಷಣ ಕಲ್ಲು ಹೊಡಿತೀರಾ ಗ್ಲಾಸ್ ಹೊಡೆದೋಗುತ್ತೆ ಅವ್ರು ಏನು ಮಾಡಲ್ಲ ಏನ್ ಮಾಡ್ತಾರೆ ಟ್ಯಾಕ್ಸ್ ರೂಪದಲ್ಲಿ ನಮ್ಮಲ್ಲಿ ವಸೂಲಿ ಮಾಡ್ತಾರೆ ನಾವು ತಿನ್ನುವಂತ ಅಕ್ಕಿ ಬೇಳೆ ಎಣ್ಣೆ ನಾವೇನ್ ಪದಾರ್ಥಗಳನ್ನು ಉಪಯೋಗಿಸ್ತೀವೋ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಹೌದಲ್ವಾ ಅವು ನಮಗೆ ಅನಿವಾರ್ಯ ಬೇಕೇ ಬೇಕು ಅಕ್ಕಿ ಬೇಕು ತಾನೆ ಎಣ್ಣೆ ಬೇಕು ತಾನೆ ನೀರ್ ಬೇಕು ತಾನೆ ತರಕಾರಿ ಬೇಕು ತಾನೆ ಇವೆಲ್ಲಕ್ಕೂ ಕೂಡ ಟ್ಯಾಕ್ಸ್ ಹಾಕ್ಬಿಟ್ಟು ನಮ್ಮ ಮುಖಾಂತರ ವಸೂಲಿ ಮಾಡಿ ನಾವು ಬೇರೆ ಹಾಕ್ತೀವಿ ಹಾಗಾಗಿ ಸಾರ್ವಜನಿಕ ಸ್ಥಳಗಳನ್ನು ಹಾಳು ಮಾಡಿದ್ರೆ ಅದು ನಮಗೆ ಲಾಸು ಮಲಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ ಶೌಚಾಲಯಗಳಲ್ಲಿಯೇ ಮಾಡಬೇಕು ಮಾಡ್ಬೇಕಪ್ಪ ಅದಕ್ಕೆ ಆಗಿ ನಿಗದಿಪಡಿಸಿದಂತ ಸ್ಥಳಗಳಿದೆ ಹೌದಲ್ವಾ ಹೌದಾ ಇಲ್ರಾ ನೀವೆಲ್ಲರೂ ಕೂಡ ಅಲ್ಲಿ ಹೋಗ್ತಿರ್ತಾನೆ ಇಲ್ಲಿ ಯಾಕೆ ಹೋಗಲ್ಲ ಇಲ್ಲಿ ಯಾಕೆ ಹೋಗಲ್ಲ ಇಲ್ಲಿ ಯಾಕೆ ಹೋಗಲ್ಲ ಮುಂದೆ ಯಾಕೆ ಹೋಗಲ್ಲ ಯಾಕೆ ಹೇಳ್ರಿ ಅದಕ್ಕೆ ಒಂದು ಸೀಮಿತ ಜಾಗವನ್ನ ಫಿಕ್ಸ್ ಮಾಡಿರ್ತಾರೆ ಅಲ್ಲೇ ಅದನ್ನ ಬಳಕೆಯನ್ನ ಮಾಡ್ಕೋಬೇಕು ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು ಶಬ್ದ ಅವೇ ಮಲಿನವಾಗದಂತೆ ಕ್ರಮ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ ಅಂದ್ರೆ ಫ್ಯಾಕ್ಟರಿಯಿಂದ ಬರುವಂತಹ ವೇಸ್ಟ್ ನೀರನ್ನ ನದಿ ಅಥವಾ ಕೆರೆಗಳಿಗೆ ಬಿಡಬಾರ್ದು ವಾಹನಗಳಿಂದ ಬರುವಂತ ಕೆಟ್ಟ ಹೊಗೆಯನ್ನು ಕೂಡ ನಿಯಂತ್ರಣ ಮಾಡಬೇಕು ಶಬ್ದ ಈ ಡಿಜೆ ಗೀಜೆ ಎಲ್ಲ ಆಗ್ತಾರಲ್ಲ ಅಂತನ್ನೆಲ್ಲವನ್ನು ಕೂಡ ತಡೆಯಬೇಕು ವಾಯು ಮಲಿನ ಆಗದಂತೆ ನಾವು ತಡೆಯಬೇಕಾಗುತ್ತೆ ಸುತ್ತಮುತ್ತಲ ಪರಿಸರದಲ್ಲಿ ಯಾವುದಾದರೂ ಸಾಂಸಾರಿಕ ರೋಗಗಳು ಕಂಡು ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸಬೇಕು ಅದಲ್ಲ ಮೊನ್ನೆ ಯಾವ ಕಾಯಿಲೆ ಬರುತ್ತೋ ಡೆಂಗ್ಯೂ ಕಾಯಿಲೆ ಬಂದಾಗ ಸಂಬಂಧಪಟ್ಟಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾರಾದ್ರೂ ಒಬ್ರು ತಿಳಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಅವು ಏರಿಯಾಗೆ ಬಂದು ಆ ಮನೆಗಳಿಗೆ ಬಂದು ಆ ಏರಿಯಾದಲ್ಲಿರ್ತಕ್ಕಂಥ ಎಲ್ಲರೂ ಪರೀಕ್ಷೆ ಮಾಡಿಬಿಟ್ಟು
ಇನ್ನ ಸ್ವಲ್ಪ ಉನ್ನತ ಮಟ್ಟದ ಹಾಸ್ಪಿಟಲ್ ಅವರು ಕಳಿಸ್ಕೊಡ್ತಾರೆ. ನಾವು ಹೇಳ್ದೆ ಇದ್ರೆ ಡಾಕ್ಟರ್ ಹತ್ರ ನಮ್ಗೆ ಹಿಂಗ ಆಗುತ್ತೆ ಅಂದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರ ಸುಮ್ಮನೆ ಕುತ್ಕೊಂಡು ಬರ್ಕೊಡ್ತಾರ. ಹೌದಲ್ವಾ? ಡಾಕ್ಟ್ರಿಗೆ ನಾವು ಹೋದ ತಕ್ಷಣ ನಮ್ಮನ್ನ ಏನ್ ಕಾಯಿಲೆ ಅಂತ ಅವ್ರೇನ್ ಕಂಡುಹಿಡಿಯಲ್ಲ. ನಾವ್ ಹೇಳ್ಬೇಕು ಅಷ್ಟೇ, ನನಗೆ ರಾತ್ರಿ ಜ್ವರ ಬಂದಿತ್ತು, ಕೆಮ್ಮು ಬಂದಿತ್ತು, ನೆಗಡಿ ಬಂದಿತ್ತು ಅಂದ್ರೆ 3 ಸೇರಿಸಿ ಒಂದು ಟ್ರೀಟ್ಮೆಂಟ್ ಕೊಡ್ಬೋದು ಅಷ್ಟೇನೆ. ನಾವು ಕುತ್ಕೊಂಡು ನೀವು ಡಾಕ್ಟರ್ ಅಲ್ವಾ, ನನಗೆ ಏನಾಗೈತೆ ಹೇಳು ಅಂದ್ರೆ ಕೇಳ್ತಾರೆ ಯಾರಾದ್ರಂಗೆ. ಅವರು ಕೂಡ ಓದಿರ್ತಾರೆ ಅಷ್ಟೇನೆ, ಮೆಡಿಕಲ್ ಅನ್ನ ಓದಿರ್ತಾರೆ, ಯಾವ ಕಾಯಿಲೆಗೆ ಯಾವ ಔಷಧಿಯನ್ನ ಕೊಡ್ಬೋದು ಅಂತ ತಿಳ್ಕೊಂಡಿರ್ತಾರೆ ಅವರು. ಹೌದಲ್ವಾ? ಯಾವ ವ್ಯಕ್ತಿಗೆ ಯಾವ ಕಾಯಿಲೆ ಇದೆ ಅಂತ ಹೇಳಕ್ಕಾಗಲ್ಲ ಅವ್ರಿಗೆ. ಹೌದಲ್ವಾ? ನಾವು ಫಸ್ಟ್ ಹೇಳ್ತಾರೆ ಎಂತ ಕಾಯಿಲೆಗಳು ಹೇಳ್ತಾರೆ, ಅವ್ರು ಇಡೀ ಎಲ್ಲ ನಮ್ಮ ದೇಹವನ್ನ ಪರೀಕ್ಷೆ ಮಾಡಿ ಆಧುನಿಕವಾಗಿರ್ತಕ್ಕಂಥ ಟೆಕ್ನಾಲಜಿ ಬಂದಿರತಕ್ಕಂಥ ಸ್ಕ್ಯಾನ್ಗಳನ್ನ, MRI ಸ್ಕ್ಯಾನ್ಗಳನ್ನ, CT ಸ್ಕ್ಯಾನ್ಗಳನ್ನ, ಎಕ್ಸ್ರೇಗಳನ್ನ, ಹೌದಲ್ವಾ, ಇವನ್ನೆಲ್ಲ ಮಾಡಿಬಿಟ್ಟು ಆ ಕಾಯಿಲೆಗಳನ್ನ ಕಂಡುಹಿಡಿತಾರೆ. ಈ ನಾವು ನೀವು ಕುತ್ಕೊಂಡು ಡಾಕ್ಟರ್ ನಮ್ಗೆ ಏನಾಗಿತ್ತು ನೋಡ್ರಿ ಅಂತ ಹೇಳ್ತಾರೆ ಅವರು. ನಾವು ನಮ್ಮ ಕಳ್ತಾರೆ ಹೊರಗೆ, ಅಲ್ಲಿ ಹೋಗಿ ಚೀಟಿ ಕೊಡ್ತಾರೆ, ಚೀಟಿ ತಗೊಂಡು ಹೋಗಿ ನನಗೆ ರಾತ್ರಿ ಜ್ವರ ಬಂದಿತ್ತು, ನನಗೆ ಕೆಮ್ಮು ಬರ್ತದೆ, ಸುಸ್ತಾಗುತ್ತೆ, ಈ ತರ ಆಗುತ್ತೆ ಅಂದ್ರೆ ಮಾತ್ರ ಬೇಕಾದಂತ ಟ್ರೀಟ್ಮೆಂಟ್ ಅನ್ನು ಅವರು ಕೊಡ್ತಾರೆ. ಅಂದ್ರೆ ಫಸ್ಟ್ ನಾವು ಅದ್ರ ತಿಳಿಸಿದ್ರೆ ಮಾತ್ರ ಅವ್ರು ಬಂದು ನಮ್ಮ ಸುತ್ತಮುತ್ತಲ ವಾತಾವರಣವನ್ನ ಸ್ವಚ್ಛಗೊಳಿಸ್ಬಿಟ್ಟು ಅದು ಬೇಕಾದಂತ ಟ್ರೀಟ್ಮೆಂಟ್ ಅನ್ನು ಅವರು ಕೊಡ್ತಾರೆ. ಇನ್ನು ಸಾಮಾಜಿಕ ಆರೋಗ್ಯದ ಅವಶ್ಯಕತೆ, ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ ಕಾಪಾಡಿಕೊಂಡು ಬರುವುದು. 2ನೇದು ರೋಗ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು. 3 ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿ ಪಡಿಸುವುದು. 4ನೇದು ಸಂತೋಷದಾಯಕ ಆರೋಗ್ಯಯುತ ಜೀವನ ನಡೆಸಲು ಸಹಾಯವನ್ನ ಮಾಡುವಂತದ್ದು. ಇಷ್ಟು ಈ ಒಂದು ಸಾಮಾಜಿಕ ಆರೋಗ್ಯ ಪರಿಸರದಲ್ಲಿ ಬರುವಂತ